ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಟೈಮು ಇವಾಗ 8:30 ಆಯಿತು. ಸಂಜೆ ಟೈಮ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ಅದಕ್ಕೋಸ್ಕರ ಇವಾಗ ನಾವು ಪಾನಿಪುರಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪು? ಪಾನಿಪುರಿ ತಿನ್ನಕ್ಕೆ. ನಮ್ಮಮ್ಮ ಯಾವಾಗಲೂ ಒಂದೊಂದು ದಿವಸ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೇಳ್ತಾರೆ ನನಗೆ, ಪಾನಿಪುರಿ ತಿನ್ನಕ್ಕೆ ಹೋಗೋಣ, ಅದು ಇದು ಎಲ್ಲ ಹೇಳ್ತಾರೆ ನಮ್ಮಮ್ಮ. ಹೌದಾ? ನಾನು ಹೇಳ್ತೀನ, ನಿನಗೆ ತಿನ್ನಕ್ಕೆ ಇಷ್ಟ ಇಲ್ಲ ಪಾನಿಪುರಿ? ನನಗೆ ಇಷ್ಟ, ಸ್ವಲ್ಪ ಸ್ವಲ್ಪ ದಿನ ಇಷ್ಟ. ಸ್ವಲ್ಪ ಸ್ವಲ್ಪ ಇಷ್ಟ ನನಗೆ. ಸ್ವಲ್ಪ ಇಷ್ಟನಾ ಜಾಸ್ತಿ ಇಷ್ಟನಾ? ಸ್ವಲ್ಪ ಸ್ವಲ್ಪ. ಇವಾಗ ಹೋಗಿ ಏನು ತಿಂತೀಯ ನೀನು? ಇಡ್ಲಿ ದೋಸೆ ಸಾಂಬಾರು. ನಾವು ಹೋಗ್ತಾ ಇರೋದು ಪಾನಿಪುರಿ ತಿನ್ನಕ್ಕೆ, ಇಡ್ಲಿ ದೋಸೆ ಪಾನಿಪುರಿ ತಿನ್ನಕ್ಕಲ್ಲ. ಏನು ತಿನ್ನಕ್ಕೆ ಹೋಗೋಣ? ಇಡ್ಲಿ ದೋಸೆ ಸಾಂಬಾರು. ಹೋಗಪ್ಪ, ಹೇಳ್ಬಿಡು ಎಲ್ರಿಗೂ. ಬಾಯ್ ಫ್ರೆಂಡ್ಸ್, ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್, ನಾನು ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀನಿ. ನಿಮಗೂ ಬೇಕಾ? ನಿಮಗೂ ಬೇಕಾ? ಹಾಗಾದ್ರೆ ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಳು. ಹಂಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಅಪ್ಪುಗೆ ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ದೆ. ಸರಿ, ನನ್ನ ಬಿಟ್ಬಿಟ್ಟು ಅವನು ಕೆಳಗಡೆ ಹೋಗ್ಬಿಟ್ಟ. ಸರಿ, ನಾನೆಲ್ಲ ಲಾಕ್ ಮಾಡಿಕೊಂಡು ಹೊರಟೆ. ಅಷ್ಟರಲ್ಲಿ ಅವ್ರ ಪಪ್ಪ ಕೆಳಗಡೆ ಬಂದಿದ್ದರು. ಸರಿ, ಟೂ ವೀಲರಲ್ಲೇ ಹೋಗೋಣ, ಕಾರಲ್ಲಿ ಹೋದರೆ ಪಾರ್ಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ನಾನು ಮಸಾಲೆ ಪುರಿ ತೊಗೊಂಡೆ, ತನ್ವಿ ಪಾನಿಪುರಿ ತೊಗೊಂಡ್ಳು. ಅವನಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಕೂತಿದ್ದ. ಫ್ರೆಂಚ್ ಫ್ರೈಸ್ ಎಲ್ಲ ಬೇಡಪ್ಪ, ಮನೇಲೇ ಮಾಡ್ಬೋದು, ಅದು ನೀನು ಇಲ್ಲೇ ಏನಾದರೂ ಪಾನಿಪುರಿ ತೊಗೋ, ಅದನ್ನು ತಾನೇ ತಿನ್ನಕ್ಕೆ ಬಂದಿರೋದು ಅಂತ ಹೇಳಿದ್ವಿ. ಅವನು ಕೇಳಲಿಲ್ಲ. ಸರಿ, ನನಗೆ ಫ್ರೆಂಚ್ ಫ್ರೈಸ್ ಬೇಕು ಅಂದ್ಬಿಟ್ಟು ಮುಖ ಎಲ್ಲ ಊದಿಸ್ಕೊಂಡು ತಿರುಗ್ತಾ ಇದ್ದ. ನೋಡಿ, ಹಠ ಮಾಡ್ತಿದ್ದಾನೆ, ಬೇಕು ಬೇಕು ಅಂತ ಹೇಳ್ಬಿಟ್ಟು. ಸರಿ, ಕೊಡಿಸ್ತೀನಿ ಆಯಿತು ಅಂತ ಹೇಳ್ತಾಯಿದ್ರು. ಅವನು ಸುಮ್ಮನೆ ಆಗ್ತಾಯಿಲ್ಲ. ಮಕ್ಕಳಿಗೆ ಏನು ಬೇಕೋ ಅದನ್ನು ನಾವು ಕೊಡಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ನಾವು ಅದನ್ನು ತಿನ್ನಿದ್ರೂ ಸಮಾಧಾನ ಆಗೋಲ್ಲ. ಸರಿ ಅಂದ್ಬಿಟ್ಟು ಆಯಿತು, ಫೈನಲ್ ಆಗಿ ಮಸಾಲೆ ಪುರಿ ಮತ್ತು ಪಾನಿಪುರಿನ ತಿಂದ್ಬಿಟ್ಟು ಅವ್ರಿಗೆ ಫ್ರೆಂಚ್ ಫ್ರೈಸ್ ಕೊಡಿಸಿದ್ವಿ. ಅದರಲ್ಲೂ ಸಾಸ್ ಹಾಕ್ಕೊಂಡು ತಿನ್ನೋದಂದರೆ ಅವ್ನಿಗೆ ಸಿಕ್ಕಾಬಟ್ಟೆ ಇಷ್ಟ. ಆಮೇಲೆ ಮಸಾಲೆ ಪುರಿ ಹಾಗೆ ಪಾನಿಪುರಿ ಎಲ್ಲ ಬ್ಯಾಟಿಂಗ್ ಮಾಡಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಗಾಡಿ ನೀನೇ ಹೋಗ್ತೀಯಾ? ನೀನೇ ಓಡಿಸ್ತೀಯ ಗಾಡಿನ? ಬಾಯ್ ಹೇಳು, ನೀಟಾಗಿ ಹೇಳು, ಬಾಯ್ ಹೇಳು. ಅಲ್ಲೆಲ್ಲನೂ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಎಲ್ಲನೂ ತಿಂದ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಲು ಮತ್ತು ಮೊಸರು ತೊಗೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟು ತನ್ವಿ ಹೋಗ್ಬೇಕಾದ್ರೆ ಹೇಳ್ತಾಯಿದ್ಲು, ಇವತ್ತು ಕ್ರಿಕೆಟ್ ಆಡೋಣಪ್ಪ, ತುಂಬ ದಿನ ಆಯಿತು ಆಡಿ ಅಂತ ಹೇಳ್ಬಿಟ್ಟು. ಸರಿ, ಬೇಗ ಆಚೆ ಕಡೆ ತಿಂದ್ಬಿಟ್ಟು ಬಂದಿರೋದ್ರಿಂದ ಮನೇಲಿ ಬೇಗ ಊಟ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಏನಾದರೂ ಆಟ ಆಡ್ಕೊಂಡಿದ್ರೆ ಸ್ವಲ್ಪ ಮಕ್ಳಿಗೂ ಜೀರ್ಣ ಆಗುತ್ತೆ. ಮತ್ತು ಮಕ್ಕಳೂ ಸಹ ಹಠ ಮಾಡ್ತಾಯಿದ್ರು, ಕ್ರಿಕೆಟ್ ಆಡೋಣ, ನಮ್ಮನೆಲ್ಲೂ ಕ್ರಿಕೆಟ್ ಆಡೋಕ್ಕೆ ನೀನು ಕರ್ಕೊಂಡೇ ಹೋಗಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಅವ್ನ ಬರ್ತ್ಡೇಗೆ ಗಿಫ್ಟ್ ಬಂದಿದ್ದು ಬ್ಯಾಟು ಬಾಲ್. ಅದನ್ನು ಇವತ್ತು ಸಿಕ್ತು, ಆಟ ಸಾಮಾನಲ್ಲಿತ್ತು ಅಂದ್ಬಿಟ್ಟು ತೊಗೊಂಡು ಅವ್ರ ಅಪ್ಪನಿಗೆ ಹಿಂಸೆ ಕೊಡ್ತಾಯಿದ್ದ. ಮಧ್ಯಾಹ್ನದಿಂದ ಕಾಲ್ ಮಾಡ್ತಾಯಿದ್ದೆ, ಅಪ್ಪ ಇವತ್ತು ಬೇಗ ಬಾ ನೀನು, ನಾವು ಕ್ರಿಕೆಟ್ ಆಡಬೇಕು, ನೀನು ನಮ್ಮನ್ನ ಎಲ್ಲೂ ಕರ್ಕೊಂಡೇ ಹೋಗೋದಿಲ್ಲ ಅಂತ ಹಠ ಮಾಡ್ತಾಯಿದ್ದ. ಸರಿ ಅಂದ್ಬಿಟ್ಟು ಅವರು ಇವತ್ತು ಬೇಗ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಬೇಗ ಹೊರಗಡೆ ಹೋಗ್ಬಿಟ್ಟು ಮಕ್ಳಿಗೆಲ್ಲನೂ ತಿಂಡಿನ ತಿನ್ನಿಸ್ಕೊಂಡು ಬಂದು ಸರಿ ಆಟ ಆಡೋಣ. ಅವ್ರಿಗೂ ಒಂದೇನೋ ಒಂಥರ ಖುಷಿ ಇರುತ್ತೆ. ಯಾವಾಗಲೂ ಓದು ಬರೀ ಸ್ಕೂಲಿಗೆ ಹೋಗು ಬಾ, ಮತ್ತು ಮಕ್ಕಳು ನಾವು ಇಲ್ಲೆಲ್ಲೂ ಆಚೆ ಬಿಡೋದಕ್ಕೆ ಆಗಲ್ಲ, ಅವರಿಬ್ಬರೇ ಆಟ ಆಡ್ಕೊಬೇಕು ಯಾವಾಗ್ಲೂ. ಅದಕ್ಕೋಸ್ಕರ ಸರಿ ಈ ಥರ ಆಟ ಆಡಿದ್ರೆ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ. ಸರಿ, ಇವತ್ತು ನಾನು ಬೇಗ ಬಂದಿದ್ದೀನಲ್ಲ, ಇನ್ನೇನು ಅಡುಗೆನೂ ಮಾಡೋ ಥರ ಇರಲಿಲ್ಲ, ಎಲ್ಲನೂ ಮಧ್ಯಾಹ್ನನೇ ರೆಡಿ ಮಾಡಿಬಿಟ್ಟಿದ್ದೆ. ಸರಿ, ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಟ ಆಡ್ಕೊತಾ ಇದ್ರು. ಅವ್ನಿಗೆ ಇನ್ನೂ ಆಟ ಆಡೋದಕ್ಕೆ ಬರಲ್ಲ, ಬ್ಯಾಟ್ ಇದೆ ದೊಡ್ಡದು, ಅದನ್ನ ಇನ್ನೂ ಹಿಡ್ಕೊಳಕ್ಕೆ ಬರಲ್ಲ. ಇದನ್ನು ಹಾಕಿ ಸ್ವಲ್ಪ ಅವನಿಗೆ ಅಭ್ಯಾಸ ಮಾಡಿಸೋಣ. ಮತ್ತು ಸ್ಪೋರ್ಟ್ಸಲ್ಲಿ ಏನಾದರೂ ಹಾಕೋಣ ಅಂತ ಅನ್ಕೊತೀವಿ, ನಮಗೆ ಟೈಮೇ ಸಿಗಲ್ಲ ಅವ್ರನ್ನ ಕರ್ಕೊಂಡೋಗು. ಇವಾಗ ಸ್ಕೂಲ್ಗೆ ನಾನು ಬೆಳಗ್ಗೆ ಒಂದು ಸಲ ಮತ್ತು ಮಧ್ಯಾಹ್ನ 2 ಸಲ ಹೋಗಬೇಕು, ಅಪ್ಪಗೊಂದು ಸಲ ಅಮ್ಮಗೊಂದು ಸಲ ಕರ್ಕೊಂಡೋಗೋದಕ್ಕೆ ಆಗಬೇಕು. ನಾವಿರೋದು 3rd ಫ್ಲೋರ್ ಆಗಿರೋದ್ರಿಂದ ಹತ್ತು ಇಳಿಯೋದೇ ನನಗೊಂದು ಹಿಂಸೆ ಆಗಿಬಿಡುತ್ತೆ. ಅವ್ರ ಅಪ್ಪನೂ ಹೇಳ್ತಾ ಇರ್ತಾರೆ, ಅವ್ನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲಾದರೂ ಒಂದು ಸ್ಪೋರ್ಟ್ಸಿಗೆ ಏನಾದರೂ ಹಾಕೋಣ ಅಥವಾ ಏನಾದರೂ ಗೇಮ್ ಆಡೋ ಥರ ಹಾಕೋಣ ಅಂತ. ಆದರೂ ನಮ್ಗೆ ಆಗ್ತಾನೆ ಇಲ್ಲ. ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋಣ ಅಂತ ಹೇಳ್ಕೊತೀವಿ, ಅದನ್ನು ಒಬ್ಬರು ಇರಲೇಬೇಕು ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಬರೋದಕ್ಕೆ. ನಾನು ಎತ್ಸಲ್ಲ ಅಂತ ಓಡಾಡಲಿ, ಮನೇಲಿ ಕೆಲಸ, ಮಕ್ಳಿಗೆ ಓದಿಸು, ಅದು ತುಂಬ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ಹೋಗೋದಕ್ಕೆ ಆಗೋದೇ ಇಲ್ಲ. ಈ ಥರ ಏನಾದರೂ ಮನೇಲೇ ಮಕ್ಕಳನ್ನೇ ಆಟ ಆಡಿಸ್ಕೊಂಡು ಅವಾಗವಾಗ ಎಲ್ಲಾದ್ರೂ ಕರ್ಕೊಂಡು ಹೋಗೋದು, ನಾವೇ ಆಟ ಆಡಿಸೋದು, ಆ ಥರ ಏನಾದರೂ ಮಾಡಿಕೊಂಡು ಮಕ್ಕಳಿಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ.
ನೆಕ್ಸ್ಟು ತನ್ವಿ ಆಡಬೇಕು ಅಂತ ಹೇಳ್ತಾ ಇದ್ಲು, ಆದರೆ ಅವ್ನು ಬ್ಯಾಟೇ ಕೊಡ್ತಾಯಿಲ್ಲ, ನಾನೇ ಆಡಬೇಕು ಅಂತ ಹಠ ಮಾಡ್ತಾಯಿದ್ದೆ. ಅದಕ್ಕೆ ನೀನು ಬಾಲ್ ಎತ್ಕೊಬಂದು ಕೊಡಪ್ಪ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲಿಗೆ ನಿಲ್ಲಿಸಿದ್ವಿ. ಅದರಲ್ಲೂ ಏನೋ ಒಂಥರ ಅವನಿಗೆ ಖುಷಿ ಸಿಗುತ್ತೆ. ಬಾಲ್ ಹಿಡಿಯೋದಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಗಂಡು ಮಕ್ಳಿಗೆ ಏನಪ್ಪ ಅಂತಂದರೆ ಕ್ರಿಕೆಟು ಆ ಥರ ತುಂಬಾ ಹುಚ್ಚಿರುತ್ತೆ. ಇನ್ನೊಂದು ಸ್ವಲ್ಪ ದಿನ ಅವ್ರು ದೊಡ್ಡವ್ರು ಆಯ್ತು ಅಂತಂದರೆ ಅವ್ರವ್ರ ಫ್ರೆಂಡ್ಸ್ಗಳ ಜೊತೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಕ್ರಿಕೆಟ್ ಆಡೋದಕ್ಕೆ. ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳ ಜೊತೆ ನಾವು ಆಟ ಆಡ್ಕೊತಾ ಇದ್ವಿ. ತನ್ವಿಗೆ ಅವಳಿಗೆ ಹೊಡಿಯೋದಕ್ಕೆ ಬರ್ತಾಯಿಲ್ಲ, ಅಪ್ಪು ಅಷ್ಟೂ ಅವಳು ಇನ್ನೂ ಕಲ್ತಿಲ್ಲ. ಸರಿ ಅಂದ್ಬಿಟ್ಟು ಅವರಪ್ಪ ಈ ಕೊಡಿಮ್ಮ ಆ ಗೋಡಿ ಅಂತ ಹೇಳ್ಕೊಡ್ತಾಯಿದ್ರು. ಪರವಾಗಿಲ್ಲ, ನಾವು ಆಡ್ತಾ ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅವ್ರಿಗೂ ಕಲ್ತ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾಯಿದ್ವಿ. ಅಪ್ಪು ಅಂತೂ ಸಿಕ್ಕಾಬಟ್ಟೆ ಖುಷಿ, ಅವನಿಗೆ ತುಂಬಾ ಆಟ ಆಡ್ದ ಅವತ್ತಂತೂ. ಇವಾಗಂತೂ ಮಕ್ಳಿಗೋಸ್ಕರ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡು ಮಕ್ಕಳ ಜೊತೆ ಆಡೋದ್ರಿಂದ ನಮಗೂ ಸ್ವಲ್ಪ ಮೈಂಡು ಫ್ರೀ ಆಗುತ್ತೆ. ಯಾವಾಗಲೂ ಮನೆ ಕೆಲಸ ಅಥವಾ ಇವರು ಹಸ್ಬೆಂಡ್ ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಬರೋದು ಒಂಥರ ಮೈಂಡ್ ಸ್ಟ್ರೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮಕ್ಕಳ ಜೊತೆ ಏನಾದರೂ ಆಟ ಆಡಿದ್ರೆ ಆಚೆ ಕಡೆ ಏನೇ ಟೆನ್ಷನ್ ಇದ್ರೂ ಮೈಂಡಲ್ಲಿ ಎಲ್ಲನೂ ರಿಲೀಫ್ ಆಗಿಬಿಡುತ್ತೆ. ಈ ರೀತಿಯಾಗಿ ತನ್ವಿ ಒಂದು ಕೊಟ್ಲು ಬಾಲಲ್ಲಿ. ಸರಿ ಅಂದ್ಬಿಟ್ಟು ಆಯ್ತಮ್ಮ ಆಟಾಡು, ನೀನೇನೋ ಗೊತ್ತಿಲ್ದಿರ ಹೊಡೆದಿದ್ಯಾ ಅಂತ ಹೇಳ್ಬಿಟ್ಟು ಆಟಾಡ್ತಾಯಿದ್ವಿ. ನೆಕ್ಸ್ಟು ನಾನು ಆಡೋಣ ಅಂತ ಹೋದೆ. ತನ್ವಿ ಹೇಳಿದ್ಲು, ಅಮ್ಮ ನೀನು ಆಡುವ, ಹೆಂಗೆ ಆಡ್ತೀಯಾ ಅಂತ. ಅದು ನಮ್ಮ ಮನೆಯವ್ರದ್ದು ಬ್ಯಾಟು, ಅವ್ರು ಸಂಡೇ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾರೆ. ಸರಿ ನಾನು ಆಟಾಡೋಣ ಅಂತ ಹೋದೆ. ಮೊದಲನೇ ಬಾಲೇ 6-4 ಅಂತಿರಲ್ಲ ಆ ರೀತಿಯಾಗಿ ಆಡ್ತಾಯಿದ್ವಿ. ಸರಿ ಅಂದ್ಬಿಟ್ಟು ಅಪ್ಪು ಬಾಲ್ ಎತ್ಕೊಡೋದು, ಅಮ್ಮು ಮತ್ತು ಅಪ್ಪು ಅವರು ನಮ್ಮ ಮನೆಯವರು ಬೌಲಿಂಗ್ ಮಾಡ್ತಾಯಿದ್ರು. ಅವ್ನು ಕೀಪರ್ ಆಗಿ ನಿಲ್ಲಿಸಿದ್ವಿ ಅಪ್ಪುನ. ಸರಿ ಅಂದ್ಬಿಟ್ಟು ಅವನು ಆಟ ಆಡ್ಕೊತಾ ಇದ್ದ. ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮು ಹಿಂಗೆ ಏನಾದರೂ ಸಂಡೇ ಟೈಮಲ್ಲಿ ಫ್ರೀ ಇದ್ದಾಗ ಎಲ್ಲಾದರೂ ಆಚೆ ಕಡೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬರೋಣ, ಮಕ್ಳಿಗೂ ಒಂಥರ ಫ್ರೀ ಸಿಗುತ್ತೆ ಅಂತ ಹೇಳಿ ಶಾರ್ಟ್ ಹೊಡೆದಿದ್ದ ತಕ್ಷಣ ಪಕ್ಕದ ಬಿಲ್ಡಿಂಗ್ಗೆ ಬಾಲ್ ಹೋಗ್ಬಿಡ್ತು. ಆವಾಗ ನಾನು ಅಂದ್ಕೊಂಡೆ, ಅಪ್ಪ ನಾನು ಹೆಂಗೋ ಕ್ರಿಕೆಟ್ ಆಡೋದು ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆವಾಗ ನೆಕ್ಸ್ಟ್ ಆ ಬಿಲ್ಡಿಂಗಿಂದ ಆಚೆ ಕೆಳಗಡೆನೇ ಇರೋದು, ಆ ಕಡೆ ಹೋಗ್ಬಿಟ್ಟು ಜಂಪ್ ಆಡ್ಬಿಟ್ಟು ತೊಗೊಂಡು ಬಂದು ಇದ್ದಿದ್ದೆ ಒಂದೇ ಬಾಲು. ಬಾಲ್ ಆ ಕಡೆ ಹೋಗ್ಬಿಡ್ತು ಅಂತಂದರೆ ಮಕ್ಕಳು ಇನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಾಲ್ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ ನೀನು ಆಡಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ತನ್ವಿ ಬೌಲಿಂಗ್ ಮಾಡ್ತಾಯಿದ್ಲು, ಅಪ್ಪು ಕೀಪರ್ ಆಗಿ ನಿಂತಿದ್ದ. ಸರಿ ಅಂದ್ಬಿಟ್ಟು ಅವರು ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ದರು. ನೆಕ್ಸ್ಟು ನಾವಿಲ್ಲ ಅಂತಂದರೂ ಸುಮಾರು 1 hour ಆದರೂ ಆಟ ಆಡಿದ್ವಿ. ಸಾಕಾಯಿತು, ಟಯರ್ಡ್ ಆಯಿತು ಆಡಿ. ಫಸ್ಟ್ ಟೈಮ್ ಆಡಿದ್ದಲ್ವ, ಸ್ವಲ್ಪ ಸುಸ್ತು ಅನ್ನಿಸ್ತೆ. ಮತ್ತು ಆಚೆ ಕಡೆ ಹೋಗಿ ಸ್ನ್ಯಾಕ್ಸ್ ಬೇರೆ ತಿಂದ್ಬಿಟ್ಟು ಬಂದುಬಿಟ್ಟಿದ್ವಲ್ಲ, ಹೊಟ್ಟೆ ತುಂಬ್ದಂಗಿತ್ತು. ಎದ್ದು ಬಗ್ಗಿ ಆಟ ಆಡೋದಕ್ಕೆ ಆಗ್ತಾಯಿಲ್ಲ. ಅದು ಅಭ್ಯಾಸ ಇದ್ದರೆ ಆಡ್ಬೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗಾಳಿನೂ ಸಹ ಸ್ಟಾರ್ಟ್ ಆಯಿತು. ಸರಿ ಒಳಗಡೆ ಹೋಗೋಣ ಅಂತಂದರೆ ಮಕ್ಕಳು ಕೇಳ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಆದರೂ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ವಿ. ನೆಕ್ಸ್ಟು ಕ್ರಿಕೆಟ್ ಎಲ್ಲನೂ ಮುಗಿಸ್ಕೊಂಡಾದಮೇಲೆ ಸರಿ ಅಂತ ಹೇಳಿಬಿಟ್ಟು ಒಂದು ಮದುವೆ ರಿಸೆಪ್ಷನ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಅಪ್ಪು ಅಂತೂ ರೆಡಿ ಆಗಿಬಿಟ್ರೆ ಎಷ್ಟೊತ್ತಿಗೆ ಹೋಗೋಣ ಅಂತ ಹಿಂಸೆ ಕೊಡ್ತಾ ಇರ್ತಾನೆ. ಸರಿ ಹೋಗೋಣ ಇರಪ್ಪ, ಲೇಟಾಗಿ ಹೋಗೋಣ, ಸ್ವಲ್ಪ ಬೇಗ ಹೋಗಿ ಇದು ಮಾಡಬೇಕು ಅಂತ. ಸರಿ ಫೈನಲ್ ಆಗಿ ಚೌಟ್ರಿ ಹತ್ರ ರೀಚ್ ಆದ್ವಿ. ಅಲ್ಲಿ ಹೋಗಿದ ತಕ್ಷಣ ಏನಾಯ್ತಪ್ಪ ಅಂತಂದರೆ ಅಲ್ಲಿ ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ಸರಿ ಅಂದ್ಬಿಟ್ಟು ಕುಡಿದ್ವಿ. ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತು, ತುಂಬಾ ಸಿಕ್ಕಾಬಟ್ಟೆ ದೊಡ್ಡ ಚೌಟ್ರಿ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಖುಷಿಯಾಯಿತು. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಮದುವೆ ಎಲ್ಲನೂ ಮುಗ್ದೇ ಹೋಗಿತ್ತು. ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಸರಿ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಫೋಟೋನ ಇಡಿಸ್ಕೊಂಡ್ವಿ. ಅಲ್ಲೆಲ್ಲ ತುಂಬಾ ಡೆಕೋರೇಷನ್ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದರು. ಸರಿ ಅಂತ ಹೇಳ್ಬಿಟ್ಟು ತನ್ವಿಗೆ 1-2 ಫೋಟೋನೂ ತೆಗೆದೆ. ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ ಮಾಡಿರೋದು ಅಂತಲೇ ಹೇಳಿಬಿಟ್ಟು. ಸರಿ ಅಂದ್ಬಿಟ್ಟು ಫೈನಲ್ ಆಗಿ ಊಟ ಎಲ್ಲನೂ ಮುಗಿಸ್ಕೊಂಡು ಬಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಫೈನಲ್ ಆಗಿ ಮನೆಗೆ ಹೊರಟ್ವಿ. ನೆಕ್ಸ್ಟು ಬೆಳಗ್ಗೆ ಮಾರ್ನಿಂಗು ಒಂದು ಮದುವೆ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಹೇಗಪ್ಪ ಹೋಗೋದು ಅಂತ ಅನಿಸ್ಬಿಡುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.